ಯಾಕ್ಲ ಶಂಕರಪ್ಪ ದಿನ ಹೊಲ್ದ ಕಡೆಗೆ ಬತ್ತೀವಾಗ ಹಾಂ? ಅಯ್ಯೋ ಸಾವ್ಕಾರ್ರೆ, ನಾನು ಅಲ್ಲೆಲ್ಲೋ ಗುಡಿಸ್ಲಾಗಿದ್ದೀನಿ ಅಂತನ ಈಗ ಇವ್ರು ಬಂದು ಕಾಯಿ ಕಿತ್ಕೊಂಡು ಹೋಗ್ತಾರಂತೆ ನಮ್ಮಲ್ದಾಗೆ. ಅದಕ್ಕೇನೆ ನೆನ್ನೆ ಸಹ ನನ್ನ ಹೆಂಡತಿ ಬಂದಿಲ್ಲ ಅಲ್ಲಿ ಗುಡ್ಲತ್ತಾಕೆ. ಒಂದು ದಿನಕ್ಕೊಂದ್ಸಲ ಅದನ್ನ ಹೊಲ್ದ ಕಡೆಗೆ ಹೋಗಿ ನೋಡ್ಕೆಂಬ. ಇವ್ರು ಬಂದು ಕಾಯೆಲ್ಲ ಹಾತ್ಕೊಂಡು ಹೋಗ್ತಾರೆ, ಎಲ್ಲ ಕಿತ್ಕೊಂಡು ಹೋಗ್ತಾರೆ, ಯಾರು ಇಲ್ಲ ಅಂತ ನನಗೂ ಬರೋಕ್ಕಾಗಲ್ಲ ಅಂತ ಹೇಳಿದ್ಲ. ಅದಕ್ಕೆ ಹಿಂಗೆ ಓಡಾಡ್ಕೆ ಬರೋಣ ಅಂತ ಬಂದೆ. ಬರ್ರಿ, ಏನು ಅಲ್ಲಿ ಕುತ್ಕೊಂಡು ಹೇಳಿ ಬೇಜಾರಾಗುತ್ತೆ. ಹನುಮಂತನ ಕರೆದ್ರೆ ನನ್ನ ಮಗ ಹೊರಕೆ ಒಯ್ಕೊಂಡು ಬಿತ್ಕೊಂಡವನಿ. ಹಿಂಗೆ ಓಡಾಡ್ಕೊಂಡು ಬರೋಣ. ಓ ಹೌದೇನು, ಯಾರು ಇಲ್ದಿದ್ರೆ ಹಿಂಗೆ ಕಣಪ್ಪ ಆಗೋದು. ಅವ್ರು ಇವ್ರು ಕಿತ್ಕೊಂಡು ಹೋಗ್ತಾರೆ, ಹುಷಾರಾಗಿರ್ಬೇಕು ನೋಡು. ನೀನು ಇಲ್ಲಿದ್ಕೈ ಎಷ್ಟು ಅಲೇನೆ ಸದ್ರ ತಗೊಂಡವ್ರು ಜನಗಳು, ಯಾರು ಇಲ್ಲ ಬಿಡು ಅಂತಾನ. ಈ ತಿಪ್ಪೆ ಬತ್ತೀನಿ ಅಂದ ಬರಲೇ ಇಲ್ವಲ್ಲ. ಅಯ್ಯೋ ಅವನಲ್ಲಿ ಎರಡಕ್ಕೆ ಹೋಗ್ಯವನಿ, ಎರಡಕ್ಕೆ ಹೋಗಿ ತೊಳ್ಕೊಂಬರೋಟದಿಗೆ ಒಂದು ಗಂಟೆ ಆಗುತ್ತೆ. ಬರ್ರಿ ಬತ್ತಾನಂಗೆ. ಈ ತಿಪ್ಪೆದಿದೆ ಆಯ್ತಪ್ಪ, ಒಟ್ಟು ತುಂಬ ತಿಂಬೋದು, ಆಗ್ಲ ಎರಡಕ್ಕೆ ಹೋಗೋದು. ನಡಿ. ಏನೇ ನೀನು ಯಾಕೆ ಬಂದೆ? ನಾವೇ ಬಂದಿದ್ವಲ್ಲ. ಏನೂ ಇಲ್ಲ, ಏನೋ ರಾಗಿ ಪೈರ್ನಕ್ಕೆ ಯಾವ ಕುರಿಗಳು ಬಂದಿದ್ವಂತೆ, ಸಾಕಮ್ಮಂಗ ಅಂತ ಹೇಳ್ತಿದ್ಲು. ಅದಕ್ಕೆ ಎಷ್ಟು ಮೇದೇವೆ ಏನು ಅಂತಾನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತಿನ್ನೇನು ನಿಮ್ಮ ಶಿಕ್ಷೆ ಯಾವ ಮುಗೀತೆ ಸಾವ್ಕಾರ್ರೆ? ಇನ್ನು ಎಷ್ಟು ದಿನ ಹಿಂಗೇನೆ ನೀವು ವನವಾಸ? ಇನ್ನೇನಿಲ್ಲ, ಇನ್ನೊಂದು ವಾರದೊಳಗೆ ಮುಗೀತು ಕಣಮ್ಮ. ಬತ್ತೀವಿ ಮನೆ ಕಡೆಗೆ. ಅಲ್ವೇ ಕುರಿ ಬಿಟ್ಟಿದ್ರಂತ ರಾಗ್ಯಕ್ಕೆ? ಅಯ್ಯೋ ದೇವ್ರೆ, ಯಾ ನನ್ನ ಮಕ್ಳು ಬಿಟ್ಟಿದ್ರು ಏನೋ? ಸಾಕಮ್ಮನೂ ಅಲ್ಲಿಗೆ ಕುರಿ ಹೊಡ್ಕೊಂಡ್ ಬಂದಿದ್ಲಂತೆ, ತಿರ್ಗಿ ಹೊಡೆದ್ಲಂತೆ. ಯಾರು ಇರ್ಲಿಲ್ವಂತೆ ಕುರಿಯಾರು, ಅವ್ರು ಯಾರೋ ಬಂದು ಹೊಡ್ಕೊಂಡು ಹೋದ್ರಂತ. ತಿರ್ಗ ಸಾಕಮ್ಮನೆ ಹೊಡೆದ್ಲಂತೆ. ಆದ್ರೆ ಹಾಕೋದ್ರಜ್ಜಿ ಸಾಕಮ್ಮನೆ ಬಿಟ್ಟು ಅವಳೇ ಯಾಕೆ ಹೊಡ್ಕೊಂತಾಳೆ ಅಂತ ಹಾಕೋದ್ರಜ್ಜಿ ನೋಡಿದ್ರೆ ಸಾಕಮ್ಮನೆ ಬಿಟ್ಟಿದ್ದು ಅಂತ ಅದೇ ಹೇಳುತ್ತೆ. ಪಾಪ ಸಾಕಮ್ಮ ಬಿಟ್ಟಿದೆ, ಆ ಸಾಕಮ್ಮನೆ ಬಂದು ಅಂತ ಯಾಕೆ ಹೇಳ್ತಾಳೆ ಹೇಳು? ಯಾವ ಕುರಿಗಳು ಬಂದು ಮೇಯ್ತಿದ್ವು, ನಾನೇ ಹೊಡೆದೆ ಅಂತಾನ? ಯಾಕದ್ರಜ್ಜಿ ಒಂದು ಬಿಡು, ನಾನು ಹೋಗಿ ನೋಡ್ಕೊಂಡು ಹೋಗ್ತೀನಿ. ನೀನು ಇನ್ನೊಂದ್ಸಣ ಅವತ್ತು ಇಲ್ಲೇ ಇದ್ದು ಹೋಗು, ನಾನು ಹಂಗೆ ಹೋಗ್ತೀನಿ ನೋಡ್ಕೊಂಡು ಎಷ್ಟು ಮೇದೇವೆ ಏನು ಅಂತಾನ. ಸರಿ ಆಯ್ತು, ಹೋಗು. ಸೌಕರ್ಯ ನಿಂತ್ಕೊಳ್ರಿ. ಬಂದೇನಪ್ಪ, ಬಂದ ಎಲ್ಲ ಮುಗಿಸ್ಕೊಂಬಂದ. ಸೌಕರ್ಯ ಎಲ್ಲ ಮುಗಿಸ್ಕೊಂಬಂದೆ. ಯಾಕೋ ಒಂದಿಟ್ಟು ಹೊಟ್ಟೆ ಯಾಕೋ ಹಿಂಡ್ದಂಗೆ ಆಗ್ತಿತ್ತು, ಅದಕ್ಕೆ ನೀರ್ ಕಡೆಗೆ ಹೋಗಿದ್ದೆ. ಯಾಕೆ ಸೌಕರ್ಯ ಇಟ್ಲ ಬಂದಿದ್ದೀರಾ ಶಂಕರಪ್ಪರ ಹೊಲ್ದ ಕಡೆಗೆ? ಏನು ಇಲ್ಲ ಕಣ ತಿಪ್ಪೆ, ಹಿಂಗೆ ಶಂಕರಪ್ಪ ಹೊಲ್ದಾಗ ಯಾರೋ ಕಾಯಿ ಕಿತ್ಕೊಂಡು ಹೋಗ್ತಾರಂತೆ. ಅವ್ನು ಯಾರೋ ಅವ್ನು ಪೆಂಗಮ್ಮನ ಇದ್ದಾನಲ್ಲ ಕದ್ರಜ್ಜಿ ಮಗ, ಅವ್ನು ಬೇರೆ ಕತ್ಕೊಂಡು ಹೋಗ್ತಿದ್ದಂತೆ. ಅದಕ್ಕೆ ಅವ್ನ ಹೆಂಡ್ತಿ ಈ ಶಂಕರಪ್ಪನ ಹೆಂಡ್ತಿ ಶಾರದಮ್ಮ ಅತ್ಲ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿತಂತೆ ಶಂಕರಪ್ಪಗೆ. ಅದಕ್ಕೇನೆ ಬರ್ರಿ ಸಾವ್ಕಾರ್ಯ ಹೋಗಿ ನೋಡ್ಕೆ ಬರೋಣ ಅಂತ ಬಂದ್ವಿ ಇತ್ಲಾಗೆ. ಹೌದು ಸಾವ್ಕಾರ್ರೆ, ನನ್ನ ಮಗ ಸರಿ ಇಲ್ಲ, ಬರೀ ಕಳ್ತನ ಮಾಡ್ಕೊಂಡೆ ಜೀವನ ಮಾಡ್ತಾನೆ. ಅವಜ್ಜಿನೂ ಅಷ್ಟೇನೆ, ಬುದ್ಧಿ ಹೇಳಲ್ಲ ಮಗುಗೆ. ನಮ್ಮ ತೋಟದಾಗೇನು ಕತ್ಕೊಂಡು ಹೋಗಿಲ್ಲೇನಪ್ಪ, ನೋಡ್ಕೊಂತ ಇದ್ರ ರಾಜ ಎಲ್ಲಿ ಬತ್ತಾನ ದಿನ ಹೊಲ್ದಕ್ಕೆ ಹೆಂಗೆ? ನಾನು ನೋಡ್ತಿರ್ತೀನಪ್ಪ, ಎಲ್ಲೂ ಕಾಣಲ್ಲ. ಇಲ್ಲ ಸಾವ್ಕಾರ್ರೆ, ಅಲ್ಲೆಲ್ಲ ಬರಲ್ಲ. ಯಾಕೆಂದ್ರೆ ಅಲ್ಲಿ ಯಾವಾಗಲೂ ಯಾರಾದರೂ ಒಬ್ರು ಕೆಲಸ ಮಾಡ್ತಲೇ ಇರ್ತಾರಲ್ಲ ನಿಮ್ಮ ತಾಟ್ಕೊಳಗೆ, ಅದಕ್ಕೆ ಬರಲ್ಲ. ಓ ಹಂಗೋ, ಸರಿ ಅದು ಸರಿ. ನೀನೇನು ಒಟ್ಟು ಕೆಡೋ ಅಂತದ್ದ, ಏನು ತಿಂದಿದ್ದೆ ಅಂತದ್ದ? ಏನು ಮಾಡಿದ್ದಪ್ಪ ಗಂಡ ಹೆಂಡ್ತಿ ಇಬ್ರು ಸೇರ್ಕೊಂಡು ಮನೆಯಾಗೆ? ಹೆಂಗೂ ನಾನಿವಾಗ ಆತ ಬರಲ್ವಲ್ಲ, ಹೆಂಡ್ತಿ ಜೊತೆ ಚೆನ್ನಾಗಿ ಮಾಡಿಸ್ಕೊಂಡು ತಿಂತಾ ಇದೆಯಾ ಅನ್ನು? ಏನಿಲ್ಲ ಸಾವ್ಕಾರ್ರೆ, ಅದು ನನ್ನ ಹೆಂಡ್ತಿಗೆ ಯಾಕೋ ರವೆ ಉಂಡೆ ತಿನ್ಬೇಕು ಅಂತ ಅನ್ಸಿತ್ತಂತೆ, ಅದಕ್ಕೆ ರವೆ ಉಂಡೆ ಮಾಡಿದ್ಲು. ಅಂದ ಮೊನ್ನೆ ದಿವ್ಸಲು ಆಚೆ ಮನೇನೇನು ಮಾಡಿದ್ಲು. ಇನ್ನೂ ಇದ್ವಾ, ನಾನು ಚೆನ್ನಾಗಿದ್ವು ಅಂತ ಒಂದೆರಡು ಹೆಚ್ಚಾಗಿ ತಿನ್ನ, ಒಂದೆರಡು ತುಪ್ಪ ಪಾಪ ಜಾಸ್ತಿ ಹಾಕಿದ್ಲಲ್ಲ, ಹಂಗಾಗಿ ಅದು ಭೇದಿ ಆದಂಗೆ ಆಗಿತ್ತು. ನೆನ್ನೆಯಿಂದ ಸ್ವಲ್ಪ ಯಾಕೋ ಹೊಟ್ಟೆ ನೋಯ್ತಾ ಐತೆ. ಏನು ಮಾಡೋದು ಹೇಳ್ರಿ ಸಾವ್ಕಾರ್ರೆ? ಅಬ್ಬಾ ತಿಪ್ಪೆ, ರವೆ ಉಂಡೆ ತಿಂದೇನು? ನೋಡಪ್ಪ ಸಾವ್ಕಾರ್ರೆ, ನೋಡ್ರಿ ಅವ್ನು ಮಾತ್ರ ರವೆ ಉಂಡೆ ಮಾಡಿಸ್ಕೊಂಡು ತಿಂದೇವನೇ, ನಮಗೆ ಒಂದು ರವೆ ಉಂಡೆನೂ ತಂದಿಲ್ಲ. ಇಷ್ಟೇ ನಿಮ್ಮ ಮೇಲೆ ಪ್ರೀತಿ ಇಟ್ಟಿರೋದು ತಿಪ್ಪೆ. ಹ್ಞೂ ಕಾಣಲ್ಲ ತಿಪ್ಪೆ, ನೋಡು. ರವೆ ಉಂಡೆ ಒಬ್ಬನೇ ತಿಂದು ಬಂದಿದ್ಯಲ್ಲ, ನಮ್ಗೊಂದೆರಡು ತರಬೇಕೋ ಬೇಡವೋ? ಯೋ ಸಾವ್ಕಾರ್ರೆ, ತರಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಆದರೆ ಇನ್ನೊಂದು 2 ದಿವಸದಲ್ಲಿ ನಿಮ್ಮ ಶಿಕ್ಷೆ ಮುಗಿಯುತ್ತೆ. ಆಮೇಲೆ ನಾನು ರವೆ ಉಂಡೆ ತಗೊಂಬಂದು ಆಮೇಲೆ ಇನ್ನೂ 1 ವಾರ ನಿಮ್ಮ ಶಿಕ್ಷೆ ಜಾಸ್ತಿ ಆದರೆ ಅಂತ ನನಗೆ ಭಯ ಆಗಿ ತರಲಿಲ್ಲ ಸಾವ್ಕಾರ್ರೆ. ಮನೆ ಹತ್ರ ಬಂದಾಗ ಕೊಡ್ತೀನಿ ಬಿಡಿ ಸಾವ್ಕಾರ್ರೆ, ನಿಮಗೆ ಅಂತ ಇನ್ನೂ ಒಂದಿಷ್ಟು ಎತ್ತಿಟ್ಟಿದ್ದೀನಿ. ಓ ಹೋ, ಇದು ಯಾಕೋ ಒಂದಿಟ್ಟು ಜಾಸ್ತಿ ಆಯಿತು ಅನ್ನಿಸ್ಲಿಲ್ವ ತಿಪ್ಪೆ? ಹಂಗೆಲ್ಲ ಏನೂ ಇಲ್ಲ ಸಾವ್ಕಾರ್ರೆ, ನಾನು ತಂದಿರೋ ಚೀಟಿ ತಿಂದು ನಿಮಗೆ ಇನ್ನೂ ಜಾಸ್ತಿ ಶಿಕ್ಷೆ ಆಗೋದು ಬೇಡ ಅಂತ ಅಷ್ಟೇನೆ. ನಾಗಣ್ಣವ್ರು ಯಾಕೆ ಈ ಕಡೆಗೆ ಬರ್ತಾವ್ರಿ? ಓ ಏನೋ ಗೊತ್ತಾ ಇದ್ದಾರೆ ನಾಗಣ್ಣ, ಬರ್ಲಿ ಇರು, ಮಾತಾಡ್ಸೋಣ. ಏನು ನಾಗಣ್ಣ, ಏನು ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನೂ ಇಲ್ಲ, ನಮ್ದೊಂದು ಸೀಮೆಸ ಕಾಣಿಸ್ತಾ ಇಲ್ಲ, ಹೊಲ್ತ ಕಟ್ಟಾಕಿದ್ವಿ, ಇಲ್ಲೆಲ್ಲಾದ್ರೂ ಬಂತೇನೋ ಅಂತ ನೋಡಕ್ ಬಂದೆ. ಇಲ್ಲೇನಾರ ನೋಡಿರಿ? ಇಲ್ಲ ನಾಗಣ್ಣರೇ, ಬಂದಿಲ್ಲ, ಇಲ್ಲೆಲ್ಲೂ ಬಂದಿಲ್ಲ. ಅಲ್ಲ ಕಟ್ಟಾಕಿದ್ದೀನಿ, ಎತ್ಲಾಗ ಹೋಗುತ್ತೆ, ಅಲ್ಲೇ ಎಲ್ಲ ಮೇಯ್ತಿರುತ್ತೆ, ಅಲ್ಲೆಲ್ಲಾದ್ರೂ ನೋಡ್ಬೇಕಾಯ್ತು ನಿಮ್ಮ ಹೊಲ್ದಾಗೇನೆ. ಎಲ್ಲ ನೋಡ್ಕೊಂಡ್ ಬಂದಪ್ಪ, ಎಲ್ಲೂ ಕಾಣ್ಲಿಲ್ಲ, ಇಲ್ಲೆಲ್ಲಾದ್ರೂ ಬಂದೈತೇನೋ ಅಂತ ಬಂದೆ. ಸರಿ ಆಯ್ತು ಬಿಡ್ರಿ. ಮತ್ತೆ ಉಂಡ್ರೇನಾಲೆ? ಏನು ಊಟ ಮಾಡೋದು, ಏನು ಕತ್ತೀವ ನಾಗಣ್ಣರೇ? ನಮ್ಮ ಶಿಕ್ಷೆ ಆದಷ್ಟು ಬೇಗ ಮುಗಿದ್ರೆ ಸಾಕು, ನಾವು ಊರಿಗೆ ಕಡೆಗೆ ಬಂದರೆ ಸಾಕು ಅನ್ನಂಗೆ ಆಗೈತೆ. ನೀವು ಹೆಂಗೋ ಆತ ಆರಾಮಾಗಿದ್ದೀರಪ್ಪ, ನಿಮ್ಮದೇ ಆರಾಮು. ನೀವು ಇಲ್ಲ ಆರಾಮಾಗಿದ್ದೀರಲ್ಲಪ್ಪ ಸಿದ್ದಪ್ಪ. ಏನ್ ನಿಮ್ಗೇನ್ ಅಂತ ಕಡ್ದು ಕಟ್ಟೆ ಹಾಕುವಂತ ಕೆಲಸ ಏನೈತೆ? ಆದ್ರೆ ಊಟ ತಿಂಡಿಗೆ ಒಂದಿಟ್ಟು ಕಷ್ಟ ಆಗುತ್ತೆ.
ಕಷ್ಟಪಡಬೇಕು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಎಲ್ಲಿ ಅವನು ಹನುಮಂತ ಯಾಕೋ ಮನೆ ಕಡಿದ್ದ ಗುಡಿಸ್ಲಾಗೆ ನಾವಿಬ್ರು ನಾನು ಸಾವುಕಾರರು ಇತ್ಲಾಗ ಬಂದ್ವಿ. ಅಲ್ಲ ನಾಗಣ್ಣವ್ರೆ, ಪಂಚಾಯತಿ ಮುಖ್ಯಸ್ಥರು ಸ್ಥಾನದಿಂದ ನನ್ನ ಕಿತ್ತಾಕಿ ಆ ಗುಂಡಜ್ಜಿ ನೇಮಕ ಮಾಡಿದ್ರಂತೆ. ಯಾಕೆ ಹಿಂಗೆ ಮಾಡಿದ್ರಿ? ಹೌದೌದು, ನಾನು ನೀವು ಸಿಕ್ಕಿದಾಗ ಕೇಳೋಣ ಅನ್ಕೊಂಡಿದ್ದೆ. ಇವಾಗ ಕೇಳಿದ್ದು ಒಳ್ಳೇದಾಯ್ತು. ಯಾಕೆ ನಾಗಣ್ಣ ಯಾಕೆ ಹಂಗೆ ಮಾಡಿದ್ರಿ? ಅಲ್ಲ ತೆಗ್ದಾಕ್ಬೇಕಾರೆ ಒಂದು ಮಾತಾದ್ರೂ ನಮ್ಮನ್ನು ಕೇಳಬೇಕು ಅಂತನ ಗೊತ್ತಾಗಲ್ವಾ ನಿಮಗೆ? ಏನು ನೀವೇ ನಿರ್ಧಾರ ಮಾಡ್ಕೊಬಿಟ್ರೆ ಊರಾಗೆ ದೊಡ್ಡರು ಅಂತನ ನಾವ್ಯಾಕಿರ್ಬೇಕು? ಆ ಸ್ಥಾನದಿಂದ ಕಿತ್ತಾಕಕ್ಕೂ ಮೊದಲು ಶಂಕರಪ್ಪಗೆ ಒಂದು ಮಾತಾದ್ರೂ ತಿಳಿಸಿದ್ರ? ನೀವು ತಿಳಿಸಿದ್ರ ಹೇಳ್ರಿ, ಈಗ ತಪ್ಪು ಮಾಡಿರ್ಬೋದು ಹಂಗಂತ ಹೇಳಿ ಹೇಳ್ದೆ ಕೇಳ್ದೆ ಕಿತ್ತಾಕ್ಬಿಡೋದಾ? ಅದಕ್ಕೇನು ಬೆಲೆ ಗೌರವ ಇಲ್ವಾ ನಮಗೇನು? ಬೆಲೆ ಗೌರವ ಎಲ್ಲರಿಗೂ ಐತೆ. ಆದ್ರೆ ಪಂಚಾಯತಿ ಮುಖ್ಯಸ್ಥ ಸ್ಥಾನ, ನ್ಯಾಯಸ್ಥ ಸ್ಥಾನದಲ್ಲಿ ಕೂತ್ಕೊಂಡು ಶಂಕರಪ್ಪ ತಪ್ಪು ಮಾಡಿದ್ಮೇಲೆ ಆ ಸ್ಥಾನದಾಗ ಕೂತ್ಕೊಂಡ್ರೆ ನಿನಗೆ ಬೆಲೆ ಕೊಡ್ತಾರ ಜನಗಳು? ಹೇಳ ಶಂಕರಪ್ಪ, ಬೆಲೆ ಕೊಡ್ತಾರ? ನೀನ್ ಕೊಡೋ ತೀರ್ಮಾನಕ್ಕೆ ಒಪ್ಕೊಂತಾರ? ಹೇಳು. ತೀರ್ಪು ಕೊಡೋರು ನೆಟ್ಟಗಿರ್ಬೇಕು. ಅವರೇ ತಪ್ಪು ಮಾಡಿದ್ರೆ ಜನಗಳು ಯಾರು ನಿಮ್ ತೀರ್ಪನ್ನ ಒಪ್ಕೊಂಬಲ್ಲ, ನಿಮಗೆ ಗೌರವ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಅದಕ್ಕೆ ಮತ್ತೆ ನಿನ್ನ ತೆಗೆದಾಕಿ ಆ ಗುಂಡಜ್ಜಿನ ಕುಣ್ಸಿರೋದು ಜನಗಳು. ಎಲ್ಲರೂ ಊರಿನ ಜನ ತೀರ್ಮಾನ ಮಾಡಿರೋದು, ಅದು ನಾನು ಒಬ್ನೇ ಅಲ್ಲ. ಊರಿನ ಜನ ಯಾರು ಅಂತಾನ? ನಾವಿಲ್ಲ ಇದೀವಿ, ನಾವು 3 ಜನನು. ನಮ್ಮನ್ನು ಕೇಳಿದೆ ಅದು ಹೆಂಗೆ ಇನ್ನು ತೀರ್ಮಾನ ಮಾಡಿಬಿಟ್ರಿ? ಎಲ್ಲ ಊರಿನ ಜನಗಳು ಎಲ್ಲರೂ ಒಪ್ಕೋಬೇಕು, ಒಪ್ಕೊಂಡ್ಮೇಲೆ ತೀರ್ಮಾನ ಮಾಡಬೇಕು. ಅದು ಅಲ್ಲದೆ ನನ್ನ ಕರೆಸ್ಬೇಕಾಗಿತ್ತು ಅಲ್ಲಿ. ಹಿಂಗೆ ತೆಗೆದಾಕ್ತಾ ಇದೀವಿ ಅಂತ ಒಂದು ಮಾತಾದ್ರು ಹೇಳಿದ್ರೆ ನೀವು ಹೇಳಿಲ್ಲ. ಇದನ್ನ ಎಲ್ಲ ಊರಿಗೆ ಬಂದ್ಮೇಲೆ ಕೇಳಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ಈಗಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಆ ಲಸ್ಮಕ್ಕ ಏನು ಹೇಳ್ತಾಳೆ ಅದನ್ನೆಲ್ಲ ನಾನು ಕೇಳ್ಬಿಡ್ತೀಯಲ್ಲ? ಏನು ಲಸ್ಮಕ್ಕ ಹೇಳ್ದಂಗೆ ಕೇಳಕ್ಕ ನೀನು ಕುಂತಿರೋದಲ್ಲಿ ಮುಖ್ಯಸ್ಥಾನದಾಗೆ? ನೋಡಪ್ಪ, ನೀವಿಬ್ರು ಹಿಂಗೆಲ್ಲನ ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ? ಊರಿನ ಜನಗಳು ಅಂದ್ರೆ ಏನು 100% ಒಪ್ಕೋಬೇಕು ಅಂತ ಇಲ್ಲ. 70% ಒಪ್ಕೊಂಡ್ರು ಸಾಕು. ಕೆಲವರು ವಿರೋಧ ಮಾಡೋರು ಇದ್ದೇ ಇರ್ತಾರೆ ಊರು ಅಂದಮೇಲೆ. ಕೆಟ್ಟವ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ. ಎಲ್ಲರೂ ಒಪ್ಕೋಬೇಕು ಅಂತ ಇಲ್ಲ. ನೋಡು, ಒಪ್ಕೊಂಡಿದ್ದಾರೆ. ನೀವೇನೇ ಪ್ರಶ್ನೆ ಮಾಡಿದ್ರು ಊರಿಗೆ ಬಂದ್ಮೇಲೆ ನೀವು ಪ್ರಶ್ನೆ ಕೇಳ್ಕೊಳ್ರಿ, ನಾನು ಕೇಳಕ್ ಬರಬೇಡ್ರಿ. ನಾನೇನೇನು ಲಸ್ಮಕ್ಕ ಹೇಳ್ದಂಗೆ ಕೇಳ್ತಾ ಇಲ್ಲ, ನ್ಯಾಯದ ಪರ ಕೇಳ್ತಾ ಇದ್ದೀನಿ. ಜನಗಳಿಗೋಸ್ಕರ ನ್ಯಾಯ ಎಲ್ಲರಿಗೂ ಒಂದೇನಿ, ನಿಮ್ಗೊಂದು ಬಡವ್ರಿಗೊಂದು ಅಂತ ಇರಲ್ಲ. ಗೊತ್ತಾಯ್ತಾ? ನೀವು ಹಿಂಗ್ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನೀವೇನು ಗನಂದರಿ ಕೆಲಸ ಮಾಡಿದ್ದೀರಾ? ಆಯ್ತು, ಪ್ರಶ್ನೆ ಮಾಡೇ ಮಾಡ್ತೀವಿ ಇದನ್ನ ಊರಿಗೆ ಬಂದ್ಮೇಲೆ. ಅದು ಹೆಂಗೆ ನಮ್ಮನ್ನ ಆಚೆಗಿಟ್ಬಿಟ್ಟು ಇಂಥ ನಿರ್ಧಾರ ತಗೊಂಡ್ರಿ ಅಂತನ? ಅಲ್ಲ, ಎಲ್ಲಾನು ಕೇಳೋದು ಬೇಡ. ನಮ್ಮಂತ ಮುಖ್ಯಸ್ಥರು, ನಾನು ಮೆಂಬರ್ ಆಗಿದ್ದವನು, ಚೇರ್ಮನ್ ಆಗಬೇಕಾಗಿದ್ದವನು, ಇವನು ಶಂಕರಪ್ಪ ಪಂಚಾಯತಿ ಮುಖ್ಯಸ್ಥ, ನ್ಯಾಯ ಹೇಳ ನಿನ್ನ ಜೊತೆ ಕುತ್ಕೊಂಡು ನ್ಯಾಯ ಹೇಳ್ತಿದ್ದ. ಇವನು ಒಂದು ಮಾತು ಕೇಳಿಲ್ಲ, ನಾನು ಒಂದು ಮಾತು ಕೇಳಿಲ್ಲ. ಇನ್ಯಾರನ್ನ ಕೇಳಿ ನೀವು ಈ ನಿರ್ಧಾರ ಮಾಡಿದ್ದೀರಾ? ಆ ಲಸ್ಮಕ್ಕುಗೆ ಏನು ನೀವೇನೇನು ಅವಳು ವಯಸ್ಸು, ಅವಳು ಹೆಂಗ್ಸು, ಅವಳು ಮಾತು ಕೇಳ್ಕೊಂಡು ನೀವು ಯಾಕೆ ನಿರ್ಧಾರ ಮಾಡ್ತೀರಾ? ಅವರು ಬಂದ್ಬಿಡ್ಲಿ ಊರಿಗೆ, ಆಮೇಲೆ ನಿರ್ಧಾರ ಮಾಡೋಣ ಅಂತ ನೀವು ಹೇಳಬೇಕಾಗಿತ್ತು. ನಾವು ಇಲ್ಲಿ ಊರಿಂದ ಆಚೆಗೆ ಇಟ್ಬಿಟ್ಟು ಇಂಥ ನಿರ್ಧಾರ ತಗೊಂಬಕ್ಕೆ ನಿಮ್ಗೆ ಯಾರು ಒಪ್ಪಿಗೆ ಕೊಟ್ಟಿದ್ದು? ಇದೆಲ್ಲನ ನ್ಯಾಯ ಅಲ್ಲ. ನಾವು ಬಂದ್ಮೇಲೆ ಇದನ್ನ ಬದಲಾಯಿಸ್ತೀವಿ. ಏನಾರ ಮಾಡ್ಕೊಳ್ರಪ್ಪ, ನಮ್ದು ಸೀಮೆಸ ಕಳೆದೋಗೈತಿ, ಇಲ್ಲೆಲ್ಲಾದ್ರೂ ಬಂದೈತೆ ಅಂತ ನಾನು ಹುಡುಕೊಂಡ್ ಬಂದೀನಿ. ನೀವು ನೋಡಿದ್ರೆ ಏನೇನೋ ಕೇಳ್ತಾ ಇದ್ರಲ್ಲ. ನೀವು ಏನೇ ಮಾತಾಡೋದಿದ್ರು ಊರಿಗೆ ಬಂದ್ಮೇಲೆ ಮಾತಾಡೋಣ. ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ವನವಾಸ ಮುಗಿಯುತ್ತೆ. ಊರಿಗೆ ಬಂದು ಒಂದ್ ದಿವಸ ಎಲ್ಲಾದ್ರೂ ಪಂಚಾಯತಿ ಕೂತ್ಕೊಂಡು ಮಾತಾಡೋಣ ಅದ್ರ ಬಗ್ಗೆ ಇನ್ನೊಂದು ದಿವಸ. ಈಗ ನಾನು ಹೋಗ್ಬೇಕು, ನಮಗೆ ದಾರಿ ಬಿಡ್ರಿ. ಇಲ್ಲಿ ನೀವು ನನ್ನ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಯಾವ ಇದು ಇಲ್ಲ, ಅಧಿಕಾರನು. ನಾನು ಹೋಗ್ಬೇಕು, ಬಿಡ್ರಿ. ಇದು ಪಂಚಾಯತಿನೂ ಅಲ್ಲ, ನಾನಿಲ್ಲಿ ಮುಖ್ಯಸ್ಥನೂ ಅಲ್ಲ. ಆಯ್ತಾಯ್ತು, ಹೋಗ್ರಿ. ನಾವೆಲ್ಲಿ ಪ್ರಶ್ನೆ ಮಾಡ್ಬೇಕೋ, ಯಾರನ್ನ ಕೇಳಬೇಕೋ ಅವ್ರನ್ನ ಕೇಳ್ತೀವಿ. ನಾವಂತೂ ಸುಮ್ಮನೆ ಇರಲ್ಲ. ಜನಗಳಂತೂ ಮೂರ್ಖರು. ಆ ಲಸ್ಮಕ್ಕ ಏನು ಹೇಳ್ತಾಳೆ ಅದಕ್ಕೆ ಜೈ ಅಂದ್ ಬಿಡ್ತಾರೆ. ಅಲ್ಲ, ಹೋಗಿ ಆ ಹೆಂಗ್ಸಾಗಿರ ಗುಂಡಜ್ಜಿ ವಯಸ್ಸಾಗೈತಿ, ಆ ವಜ್ಜಿನ ಮುಖ್ಯಸ್ಥ ಅಂತಲ್ಲಿ ಕುಡಿಸಿದಿರಲ್ಲ. ಒಬ್ಬ ಗಂಡಸಿಗೆ ಅವಮಾನ ಮಾಡಿ ಹೆಂಗಸ್ರನ್ನ ತಂದು ಮುಂದೆ ಬಿಟ್ರೆ ಮುಂದೆ ನಮ್ಮ ಗಂಡಸರಿಗೆ ಮರ್ಯಾದೆ ಇರುತ್ತೆ ಈ ಊರಾಗೆ. ಅದೇ ಅಪ್ಪ, ಹೆಂಗಸ್ರನ್ನೆಲ್ಲ ಹಿಂಗೆ ಎಲೆಕ್ಷನ್ ನಿಲ್ಸಿ ಗೆಲ್ಸೋದು, ಈಗ ಮುಖ್ಯಸ್ಥಾನಕ್ಕೆ ಹೆಂಗಸ್ರನ್ನ ತಂದು ಕುಂಡಿಸೋದು, ಹಂಗ್ ಮಾಡಿದ್ರೆ ಗಂಡಸ್ರೆಲ್ಲ ಹೆಂಗಸ್ರು ಗುಲಾಮರಾಗಬೇಕಾಗುತ್ತೆ. ಇಷ್ಟು ದಿನ ನಡ್ಕೊಂಡ್ ಬಂದಿರೋ ರೀತಿ ಇನ್ಮೇಲೆ ಬದಲಾಗುತ್ತೆ. ಹೆಂಗಸ್ರು ಆಳ್ವಿಕೆ ಮಾಡ್ತಾರೆ ನಮ್ಮನ್ನ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ ಎಲ್ಲಾದ್ರಾಗೂ ಹೆಂಗಸ್ರನ್ನ ಮುಂದೆ ಬಿಟ್ರೆ. ಇದು ಈ ಮುಂದೆ ಹೋಗಕ್ಕೆ ಬಿಡಬಾರ್ದು ಸಾವುಕಾರ್ರೆ. ಹೆಂಗಾದ್ರೂ ಮಾಡಿ ಆ ಗುಂಡಜ್ಜಿನ ಕಿತ್ತಾಕಲೇಬೇಕು. ಅಪ್ಪ, ಕಿತ್ತಾಕ್ತಿರೋ ಬಿಡ್ತಿರೋ, ಊರಿಗೆ ಬಂದ್ಮೇಲೆ ಮಾತಾಡೋಣ ಇದ್ರ ಬಗ್ಗೆ. ನನಗಿವಾಗ ಮಾತಾಡಿ ನಿಂತ್ಕೊಂಬಕ್ಕೆ ಟೈಮ್ ಇಲ್ಲ. ನಮ್ಮ ಸೀಮೆಸ ಎಲ್ಗೋಗೈತೆ ಅಂತ ನೋಡ್ಬೇಕು. ಊರಿಗೆ ಈಗ ಬರ್ತಿರಲ್ಲ, ಇನ್ನೇನು ಇನ್ನೊಂದು 1 ವಾರದೊಳಗೆ ಬರ್ತೀರಾ ಅನ್ಸುತ್ತೆ. ಇನ್ನೇನು ಮುಗಿಯುತ್ತೆ, ಅವಾಗ ಬಂದಾಗ ಮಾತಾಡೋಣ. ಈಗ ನಾನು ಹೋಗಕ್ಕೆ ಜಾಗ ಬಿಡ್ರಿ. ತೆಗೆತಿಪ್ಪೆ ಕರ್ರೆ, ನಾವಂತೂ ಈ ವಿಷಯನ ತಗೊಂಡು ಹೋಗ್ಲೇಬೇಕು, ಓದಕ್ಕೆ ಕೇಳಲೇಬೇಕು. ಆ ಗುಂಡಜ್ಜಿ ಮಾತ್ರ ಮುಖ್ಯ ಸ್ಥಾನಕ್ಕೆ ಕುತ್ಕೊಂಬಕ್ ಬಿಡಬಾರ್ದು. ಅಲಸ್ಮಕ್ಕ ಕುಕ್ಕಂಡವಳು. ಈಗ ಗುಂಡಜ್ಜಿ ಬೇರೆ ಈ ಸ್ಥಾನಕ್ಕೆ ಕುಕ್ಕಂಡವಳೆ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ, ಆ ಹೆಂಗಸ್ರು ಹೇಳ್ದಂಗೆ ನಾವೇ ಕೇಳಬೇಕು. ಅದೆಲ್ಲ ಬೇಕಾಗಿಲ್ಲ. ಹೌದು ಕಣೋ ಶಂಕರಪ್ಪ, ಬಿಡೋದು ಬೇಡ. ನಡಿ ಹೋಗೋಣ. ಊರಕ್ಕೆ ಹೋದ್ಮೇಲೆ ನಮ್ಮ ಮಾತು ನಡೆಯುತ್ತೆ. ಇಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕು. ನಡಿ. ಸರಿ ಸಾವುಕಾರ್ರೆ, ಬರ್ರಿ ಹೋಗೋಣ. ಊರಕ್ಕೆ ಹೋದ್ಮೇಲೆ ನೋಡೇ ಬಿಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.